ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಪರ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ಗೆ ಅವರ ತಾಯಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಾಥನ್ನ ಕೊಟ್ಟಿದ್ದಾರೆ. ನಿರಂತರವಾಗಿ ತಮ್ಮ ಮಗನ ಗೆಲುವಿಗಾಗಿ ಶ್ರಮ ಪಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹೋದ ಕಡೆಯಲ್ಲೆಲ್ಲ TV5 ಕನ್ನಡಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೃಣಾಲ್ ಮೇಲೆ ಜನತೆಗೆ ವಿಶ್ವಾಸ ಮೂಡ್ತಾ ಇದೆ. ಬೆಳಗಾವಿ ಅಭಿವೃದ್ಧಿಗೆ ಜನ ಕೈ ಜೋಡಿಸಲಿದ್ದಾರೆ. ಬೆಳಗಾವಿಗೆ ಆಗಿರುವಂತಹ ಅನ್ಯಾಯ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಕಾಂಗ್ರೆಸ್ ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೇವೆ. 2 ಲಕ್ಷ ಮತಗಳ ಅಂತರದಿಂದ ಮೃಣಾಲ್ ಗೆಲ್ತಾರೆ ಅನ್ನುವಂತಹ ವಿಶ್ವಾಸವನ್ನ TV5ಗೆ ವ್ಯಕ್ತಪಡಿಸಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಸೇರ್ತಾ ಇದೆ ಮೃಣಾಲ್ ಅವರ ಪ್ರಚಾರ ಸಂದರ್ಭದಲ್ಲಿ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಶ್ರೀಧರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆಗೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಬೆಳಗಾವಿ ಲೋಕಸಭೆ ಚುನಾವಣೆ ಅಖಾಡ ರಂಗೇರಿದೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಲಿಸೋದಕ್ಕೆ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಹಗಲು ರಾತ್ರಿ ಅನ್ನೋದೇ ಚುನಾವಣಾ ಪ್ರಚಾರದಲ್ಲಿ ಮಗ್ನ ಆಗಿರ್ತಕ್ಕಂಥದ್ದು. ಮೊನ್ನೆಷ್ಟೇ ಏನು ರಾಮದುರ್ಗನಲ್ಲಿ 2 ದಿನಗಳ ಕಾಲ ಠಿಕಾಣಿ ಹೂಡಿ ಒಂದು ಭರ್ಜರಿ ಪ್ರಚಾರ ನಡೆಸಿದ್ರು. ಈಗ ಬೆಳಗಾವಿ ನಗರದಲ್ಲಿ ಕೂಡ ಮತಬೇಟೆ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡೋಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ. ಮೇಡಮ್, ಹೋದೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ದಿನದಿಂದ ದಿನಕ್ಕೆ ಜನರ ವಿಶ್ವಾಸ ನಮ್ಮ ಪಕ್ಷದ ಮೇಲೆ, ನಮ್ಮ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಮೇಲೆ ಭಾಳಷ್ಟು ಸಿಗ್ತಾ ಇದೆ. ಯಾಕಂತಂದರೆ ಜನ ಇವತ್ತು ಹೊಸತನವನ್ನು ಬಯಸ್ತಾ ಇದ್ದಾರೆ ಮತ್ತು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ನೋಡ್ತಾ ಇದ್ದಾರೆ. ಹೊಸತನ ಅಂತಂದರೆ ಬೆಳಗಾವಿಗೆ ವಿಷನ್ ಬೇಕು. ಬೆಳಗಾವಿಯನ್ನು ಮುಂದೆ ತೆಗೆದುಕೊಂಡು ಹೋಗುವಂಥವ್ರು ಯಾವ ರೀತಿ ವಿಚಾರ ಮಾಡ್ತಾರೆ, ಅವರ ಪ್ಲ್ಯಾನಿಂಗ್ಗಳೇನು, ಬೆಳಗಾವಿಗೆ ಅವರ ಕೊಟ್ಟಂಥ ಕೊಡುಗೆಗಳೇನು, ಇದನ್ನೆಲ್ಲ ಇನ್ನು ಮುಂದೆ ಅವ್ರು ಏನು ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಏನು ಅನ್ಯಾಯ ಮಾಡಿದ್ದಾರೆ ಮುಂಚೆ, ಇದ್ರ ಬಗ್ಗೆ ಬಹಳಷ್ಟು ತಿಳುವಳಿಕೆ ಬಂದು ಇತ್ತೀಚೆಗೆ ಒಂದು ಥರ ವೇವ್ ಕ್ರಿಯೇಟ್ ಆಗ್ತಾಯಿದೆ. ಈ ಬಾರಿ ಬೆಳಗಾವಿ ನಮ್ಮದು ಅನ್ನೋ ಹಾಗೆ ಒಂದು ವೇವ್ ಕ್ರಿಯೇಟ್ ಆಗ್ತಾಯಿದೆ. ಪ್ರಮುಖವಾಗಿ ಚುನಾವಣಾ ಪ್ರಚಾರಕ್ಕೆ ಹೋದಲ್ಲೆಲ್ಲ ಎಲ್ಲ ಕಾಂಗ್ರೆಸ್ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾಂಗ್ರೆಸ್ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದೆ ಅಂತ ನೋಡಿ. ವಿಧಾನ ಪರಿಷತ್ ಚುನಾವಣೆಯಿಂದ ಕಳೆದ 2 ವಿಧಾನ ಪರಿಷತ್ ಚುನಾವಣೆ, 2023 ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಆವಾಗಲಿಂದ ನಾವು ಒಂದು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಭಾಳಷ್ಟು ಒಗ್ಗಟ್ಟಿನಿಂದ ನಾವು 2 ವಿಧಾನ ಪರಿಷತ್ ಚುನಾವಣೆ ಗೆದ್ವಿ. ಆಮೇಲೆ ಇಡೀ ಬೆಳಗಾವಿಯಲ್ಲಿ ನಾವು ಬರೀ 5 ಅಂಕೆಯಲ್ಲಿದ್ದವರು 11 ಅಂಕೆಗೆ ಬಂದ್ವಿ. ಸೊ ಇದು ನಮ್ಮ ಕಲೆಕ್ಟಿವ್ ಲೀಡರ್ಶಿಪ್ಪು ಮತ್ತು ಎಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಜಿಲ್ಲೆಯ ಎಲ್ಲ ಮುಖಂಡರು ಭಾಳಷ್ಟು ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂಥ ವಿಶ್ವಾಸ? ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ನಾನು ಭವಿಷ್ಯವನ್ನು ನುಡಿಯೋದಿಲ್ಲ, ಮತದಾರರ ನಿರ್ಣಯವೇ ಅಂತಿಮ ಅಂತ. ಇವತ್ತಿನ ಒಂದು ಗಳಿಗೆಗೆ ನಾವು ಕಡಿಮೆ ಅಂದರೂ 2 ಲಕ್ಷ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಪಾರ್ಲಿಮೆಂಟ್ನಿಂದ ಗೆಲುವನ್ನು ಸಾಧಿಸ್ತಾರೆ. ಸೊ ಇವಿಷ್ಟು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳುವಂಥ ಮತ್ತು ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ TV5 ಬೆಳಗಾವಿ.